ಇಂದಿನಿಂದ ಕೆಎಸ್ಆರ್ಟಿಸಿ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರ ಪ್ರಾರಂಭವಾಗಿರುವಂಥದ್ದು. ನಾನೀಗ ತುಮಕೂರಿನಲ್ಲಿದ್ದೀನಿ. ತುಮಕೂರು ಕೆಎಸ್ಆರ್ಟಿಸಿ ಡಿ.ಸಿ ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕೆಎಸ್ಆರ್ಟಿಸಿ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರ ಕೈಗೊಂಡಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತು? ತುಮಕೂರಿನಲ್ಲಿ ಎಷ್ಟು ಬಸ್ ಪ್ರಯಾಣಿಸ್ತಾ ಇದ್ದಾವೆ, ಎಷ್ಟು ಪ್ರಯಾಣಿಸ್ತಾ ಇಲ್ಲ ಅನ್ನೋಂಥದ್ದಾದರೆ ನಮ್ಮ ಜಿಲ್ಲೆಯಲ್ಲಿ ಈಗ ಒಂದು ಬೆಳಗ್ಗೆಯಿಂದ ನೋಡಿದ್ರೆ ಒಂದು 70% ಬಸ್ಗಳು ಡಿಪಾರ್ಚರ್ ಆಗಿದ್ದಾವೆ. ಕೆಲವು ಕಡೆ ಸ್ವಲ್ಪ ಜನ ನಮ್ಮ ಸ್ಟಾಫ್ ಕಡಿಮೆ ರಿಪೋರ್ಟ್ ಆಗಿದ್ದಾರೆ. ಆದರೂ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ನಾವು ರೂಟ್ಗಳಿಗೆ ಕಳಿಸಿದ್ದೀವಿ. ಒಂದು 70%ವರೆಗೆ ಆಪ್ರೇಷನ್ ನಡೀತಾ ಇದೆ. ಯಾರಿಗೂ ಏನು ತೊಂದರೆ ಏನೂ ಇಲ್ಲ. ಎಲ್ಲ ಬಂದು ಡ್ಯೂಟಿ ಮಾಡಿ ಅನ್ನೋದು ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ ನಮ್ಮೆಲ್ಲ ಸಿಬ್ಬಂದಿಗಳಿಗೆ. ಅವರೆಲ್ಲ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಕೆಲವರು ಬಂದಿಲ್ಲ, ಅವರು ಕೂಡ ಎಲ್ಲ ಫೋನ್ ಮಾಡಿ ಕರೆಸೋ ವ್ಯವಸ್ಥೆ ಮಾಡ್ತಾಯಿದ್ವಿ. ಸಾರ್ವಜನಿಕರಿಗೆ ಯಾರು ತೊಂದರೆ ಆಗದಂಗೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂಡ ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ತುಮಕೂರಿನಲ್ಲಿ ಎಷ್ಟು ನೌಕರರು ಇದ್ರು, ಇವತ್ತು ಎಷ್ಟು ನೌಕರರು ಹಾಜರಾಗಿದ್ದಾರೆ ಅನ್ನೋದಾದರೆ ಅದನ್ನು ಇವಾಗಲೇ ಗೊತ್ತಾಗಲ್ಲ. ಬರ್ತಾ ಇದ್ದಾರೆ ಅವ್ರವ್ರ ಟೈಮಿಗೆ. ಡಿಫ್ರೆಂಟ್ ಟೈಮಿಂಗ್ಸ್ ಡಿಪಾರ್ಚರ್ಸ್ ಇರುತ್ತೆ. ಅವ್ರವ್ರ ಟೈಮಿಗೆ ಅವ್ರು ಬರಬೇಕು. ನೋಡ್ತಾ ಎಲ್ಲ ಅದು ಮುಗಿದ ಮೇಲೆ ಮಧ್ಯಾಹ್ನ ಗೊತ್ತಾಗುತ್ತೆ. ಆ್ಯಸ್ ಆಫ್ ನಾವು ಒಂದು 70%ವರೆಗೆ ಬಂದಿದ್ದಾರೆ. ಡಿಪೋದಲ್ಲಿ ಬಸ್ ನಿಲ್ಲುವಂತಹ ವ್ಯವಸ್ಥೆ ಏನಾದರೂ ಆಗಿದೆ? ಬಸ್ ಅಲ್ಲೇ ನಿಂತಿದ್ದಾವೆ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಇಲ್ಲ, ಆ ರೀತಿ ಇಲ್ಲ. ಈ ಟೈಮಿಗೆ ಏನೇನು ಬರಬೇಕು ನಾನು ಹೇಳಿದ್ನಲ್ಲ, ಒಂದು 70%ವರೆಗೆ ಡಿಪಾರ್ಚರ್ಸ್ ಆಗುತ್ತೆ. ಅವೆಲ್ಲ ಬೇರೆ ಬೇರೆ ಟೈಮಿಂಗ್ಸ್ಗೆ ಡಿಪಾರ್ಚರ್ ಟೈಮಿಂಗ್ಸ್ ಇರುತ್ತೆ, ಬೇರೆ ಬೇರೆ ಇದರಲ್ಲಿ ಸ್ಲಾಟಲ್ಲಿ. ಆ ಟೈಮ್ಗಳಿಗೆ ಅವ್ರು ಬಂದು ತೊಗೊಂಡೋಗ್ಬೇಕು ಬಸ್ಗಳನ್ನು. ಅವ್ರು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಉಳಿದಿದ್ದವ್ರು ಕೂಡ ನೋಡೋಣ ಪರಿಸ್ಥಿತಿ ಹೇಗಾಗುತ್ತೆ ನೋಡ್ಕೊಂಡು ನಾವು ಆದಷ್ಟು ಇಲ್ಲಿ ಸಾರ್ವಜನಿಕರಿಗೆ ಯಾವ ತೊಂದರೆ ಆಗದಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬೆಂಗಳೂರು ಕಡೆ ಹೋಗುವಂಥ ಪ್ರಯಾಣಿಕರು ಈಗ ಇಲ್ಲೊಂದು ಕಡೆ ಬಸ್ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದ್ರ ಬಗ್ಗೆ ಇಲ್ಲ, ವ್ಯವಸ್ಥೆ ಮಾಡ್ತೀವಿ. ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಎಸ್ ವೀಕ್ಷಕರ, ಇಲ್ಲಿನ ಡಿ.ಸಿ ಹೇಳ್ತಿರೋದು ಒಂದೇ, ಇಲ್ಲಿ ಏನು ಪ್ರಯಾಣಿಕರು ತೊಂದರೆ ಅನುಭವಿಸಿದ್ರೆ ಅವ್ರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಸುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ 70% ಬಸ್ ಈಗ ಚಲಾವಣೆಯಲ್ಲಿದ್ದಾವೆ. ಇನ್ನು 30-40% ಬಸ್ಗಳು ಈಗ ಬಂದಿಲ್ಲ. ಅದಕ್ಕೂ ಕೂಡ ಅವರಿಗೆ ಕರೆ ಮಾಡಿ ಬರೋದಕ್ಕೆ ಮಾಹಿತಿ ನೀಡ್ತಾ ಇದ್ದೀವಿ ಅನ್ನೋದು ಇಲ್ಲಿನ ಡಿ.ಸಿ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.